ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಶಿವಮೊಗ್ಗ ಹೊರಟಿದ್ವಿ, ಸ್ವಲ್ಪ ಕೆಲಸ ಆಯಿತು ಶಿವಮೊಗ್ಗದಲ್ಲಿ. ಹಾಗೆ ಹೋಗ್ತಾ ಇದ್ದೀವಲ್ಲ, ಸೊ ನಮ್ಮ ರಿಲೇಟಿವ್ಸ್ ಒಬ್ಬರು ಟೈಲ್ಸ್ ಸೆಲೆಕ್ಷನ್ ಮಾಡೋದಕ್ಕಿತ್ತು. ಸೊ ಅವ್ರು ಕೂಡ ನಮ್ಮ ಜೊತೆಗೆ ಬರ್ತೀವಿ ಅಂತ ಹೇಳಿದ್ರು. ಸೊ ಎಲ್ಲರೂ ಒಟ್ಟಾಗಿಬಿಟ್ಟು ಶಿವಮೊಗ್ಗಕ್ಕೆ ಹೋದ್ವಿ. ಟೈಲ್ಸ್ ಅಂಗಡಿ ನೇಮ್ ನೋಡಲಿಲ್ಲ ನಾನು, ಬಟ್ ಒಳಗಡೆ ಟೈಲ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಮತ್ತು ದೇವ್ರ ಫೋಟೋಗಳಿರುವಂಥ ಟೈಲ್ಸ್ಗಳು, ಇಂಟರ್ಲಾಕ್ಗಳು ಅದೆಲ್ಲ ತುಂಬ ಚೆನ್ನಾಗಿತ್ತು. ಸೊ ನಾವು ಮನೆ ಕೆಲಸ ಮಾಡ್ತಾ ಇದ್ದೀವಲ್ಲ, ಸೊ ಲೇಟು ನಾವು ಟೈಲ್ಸ್ ಹಾಕೋದು, ಆದರೂ ಕೂಡ ಮಾಡ್ತಾ ಇದ್ದೀವಲ್ಲ, ಹಾಗಾಗಿ ಕಲೆಕ್ಷನ್ಸ್ನೆಲ್ಲ ನೋಡ್ತಾ ಇದ್ದೆ ನಾನು. ನಮ್ಮ ಮನೆಗೆ ಇದು ಹಾಕಿದ್ರೆ ಚೆನ್ನಾಗಿರುತ್ತೆ, ಅದು ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ಫೀಲಲ್ಲಿ ನೋಡ್ತಾ ಇದ್ದೆ. ಸೊ ಸುಮಾರು ಹೊತ್ತು ಅಲ್ಲೇ ಟೈಮ್ ಆಯಿತು. ಆಮೇಲೆ ಅಲ್ಲಿ ಅಂದರೆ ಕೊಟ್ಟಿರೋ ಫೋಟೋಸೇ ಮಾಡ್ತಾರಾ? ಅಲ್ಲ ಬೇರೆ ಫೋಟೋ ಬಾತ್ರೂಮ್ ಇದಾ ಅದಾದಮೇಲೆ ಸ್ವಲ್ಪ ಕೆಲಸ ಇತ್ತು. ಕೆಲಸ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಊಟದ ಟೈಮ್ ಆಗಿಬಿಡ್ತು. ಸೊ ಕರಾವಳಿ ಊಟದ ಮನೆ ಒಂದು ಹೋಟೆಲ್ಗೆ ಹೋದ್ವಿ. ತುಂಬ ಸರಿ ಇಲ್ಲಿ ನಮ್ಮ ಮನೆಯವರು ಮತ್ತು ಅವ್ರ ರಿಲೇಟಿವ್ಸ್ ಎಲ್ಲ ಊಟ ಮಾಡಿದಾರಂತೆ, ತುಂಬ ಚೆನ್ನಾಗಿರತ್ತಂತೆ ಫುಡ್ಡು. ಸೊ ಅದಕ್ಕೆ ನನ್ನನ್ನು ಕರ್ಕೊಂಡು ಬಂದರು. ಸೊ ಇವತ್ತಿನ ದಿನ ಫುಡ್ ನನಗೇನು ಇಷ್ಟ ಆಗಲಿಲ್ಲ, ಸ್ಪೈಸಿ ಇರಲಿಲ್ಲ ಅಂಥೇಳಿ ಅನ್ನಿಸ್ತು. ಫಿಶ್ಗೆ ಸ್ವಲ್ಪ ಉಪ್ಪು ಹುಳಿ ಖಾರ ಇದ್ರೇ ಚೆನ್ನ. ಸೊ ಅಲ್ಲಿಂದ ಮನೆಗೆ ಬರೋ ಟೈಮಲ್ಲಿ ಸೂಡೂರಲ್ಲಿ ಒಂದು ECM ಬೋರ್ಡು ಬ್ಲಾಸ್ಟ್ ಹಾಕಿ ಬಸ್ಸು ಸುಟ್ಟೋಗಿರೋದು ನೀವು ನೋಡಿರ್ತೀರ. ಸೊ ಆ ಬಸ್ಸಲ್ಲಿತ್ತು. ಸೊ ನೋಡಿ ನಂಗೆ ತುಂಬಾ ಬೇಜಾರಾಯಿತು. ಪುಣ್ಯಕ್ಕೆ ಅಲ್ಲಿ ಯಾರಿಗೂ ಏನೂ ಪ್ರಾಣಹಾನಿ ಆಗಿರಲಿಲ್ಲ. ಸೊ ಅದಕ್ಕೆ ಸಮಾಧಾನ ಮಾಡಿಕೊಂಡು ಮುಂದೆ ಬಂದ್ವಿ. ಇವತ್ತು ನನ್ನ ಮಗನ ಬರ್ತ್ಡೇ. ಸೊ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಇಟ್ಕೊಂಡಿದ್ವಿ. ಯಾವಾಗಲೂ ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲ್ಲ. ಸೊ ಅವ್ನ ಖುಷಿಗೋಸ್ಕರ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಅವನಿಗೆ 6 ಇಯರ್ಸ್ ಕಂಪ್ಲೀಟ್ ಆಯಿತು. ಸೊ 6 ಅಂತಲೇ ಒಂದು ಕೇಕ್ನ ರೆಡಿ ಮಾಡಿಸ್ಕೊಂಡು ಬಂದಿದ್ರು ನನ್ನ ಹಸ್ಬೆಂಡು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಭುವಿ. ಮತ್ತೆ ಯಾಕೆ ಮೆಲ್ಟ್ ಆಗೈತೆ? ಸೊ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಅವ್ನ ಫ್ರೆಂಡ್ಸ್ ಇದ್ದಾರೆ, ಮಕ್ಕಳು. ಸೊ ಅವ್ರನ್ನೆಲ್ಲ ಕರೆದಿದ್ವಿ. ಹಾಗೆ ನಮ್ಮ ಪಕ್ಕದ ಮನೆಯವರು ಒಂದು 2 ಮನೆಗಳನ್ನ ಕರೆದಿದ್ವಿ. ಜಸ್ಟ್ ಕೇಕ್ ಕಟ್ಟಿಂಗ್ ಅಷ್ಟೇ. ಸೊ ಮಕ್ಳಿಗೆ ಖುಷಿಯಾಗಲಿ ಅಂಥೇಳಿ ನಾವು ಇದನ್ನು ಮಾಡೋದು ಅಷ್ಟೇ. ಸೊ ನಮಗೆ ಅದು ಒಂದು ಸಣ್ಣ ಪಾರ್ಟಿ ಆಗಿರ್ಬೋದು, ಬಟ್ ಅವ್ರಿಗೆ ಅದು ತುಂಬ ದೊಡ್ಡ ಪಾರ್ಟಿ ಅನ್ನೋ ಥರ ಫೀಲ್ ಮಾಡ್ತಾರೆ ಮಕ್ಕಳು. ಸೊ ಹಾಗಾಗಿ ನಾವು ಯಾವಾಗಲೂ ಸ್ಪೆಷಲ್ ಡೇ ಅಂತ ಅನ್ನಿಸ್ದಾಗ ಕೇಕ್ ಕಟ್ ಮಾಡಿಸ್ತೀವಿ. ಸೊ ಕೇಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಕೇಕ್ ಎಲ್ಲಿ ಮಾಡಿಸಿದ್ವಿ ಅಂದರೆ ಸಿಟಿಗಳಲ್ಲಾದರೆ ತುಂಬ ಬೇಕ್ರಿಗಳಿರುತ್ತೆ, ಸೊ ಎಲ್ಲಾದರೂ ಮಾಡಿಸ್ಬೋದು. ಬಟ್ ಹಳ್ಳಿ ಸೈಡು ಚೆನ್ನಾಗಿ ಕೇಕ್ ಮಾಡಿಕೊಡೋರು ಎಲ್ಲಿರ್ತಾರೆ ಅಂಥೇಳಿ ನಾವು ಥಿಂಕ್ ಮಾಡ್ತಿರ್ತೀವಿ. ಸೊ ಹಾಗಾಗಿ ಈ ಕೇಕ್ನ ಎಲ್ಲಿ ಮಾಡಿಸಿದ್ವಿ ಏನು ಅಂಥೇಳಿ ನಾನು ಡೀಟೇಲ್ಸು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ. ಮಕ್ಕಳೆಲ್ಲ ಕೇಕ್ ತಿಂದಾದಮೇಲೆ ಡೆಕೋರೇಷನ್ ಮಾಡಿರೋಂಥ ಬಲೂನ್ನೇ ತೊಗೊಂಡು ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸ್ವಲ್ಪ ಹೊತ್ತು ಆಟ ಆಡಲಿ ಅಂತೇಳಿ ನಾನು ಸುಮ್ಮನಾದೆ. ಒಂದು 1/4 ಗಂಟೆ ಆಟಾಡಿ ನಾವು ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಆಮೇಲೆಲ್ಲ ಅವ್ರವ್ರ ಮನೆಗೆ ಹೋದರು. ಸೊ ಇವತ್ತಿನ ವಿಡಿಯೋ ಇಷ್ಟು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.